ನಮಸ್ಕಾರ ಸ್ನೇಹಿತರೆ, ದಸರಾ ಹಬ್ಬಕ್ಕೆ ಗೃಹಲಕ್ಷ್ಮಿ ಯೋಜನೆಯ 22 ಹಾಗೂ 23ನೇ ಕಂತಿನ ಹಣ ಜಮಾ ಆಗಲಿಲ್ಲ. ಹೌದು, ಈಗಾಗಲೇ ದಸರಾ ಹಬ್ಬಕ್ಕೆ ಜಮಾ ಮಾಡ್ತಾ ಇದ್ದೀವಿ. ಆಲ್ರೆಡಿ 3 ದಿನ ಆಯಿತು ನಾವು ರಿಲೀಸ್ ಮಾಡಿ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಟೇಟ್ಮೆಂಟನ್ನು ಏನು ಕೊಟ್ಟಿದ್ರಲ್ವಾ, ಸೊ ಅದು ಸುಳ್ಳು ಅಂತಲೂ ಕೂಡ ಈ ಕಡೆ ಅನ್ನಿಸ್ತಾ ಇದೆ. ಯಾಕಂದರೆ ಬಹಳಷ್ಟು ಮಹಿಳೆಯರಿಗೆ ಇನ್ನೂ ಕೂಡ ದುಡ್ಡೇ ಬಂದಿಲ್ಲ. ಯಾಕಂದರೆ ಈಗ ದುಡ್ಡು ಬರಬೇಕಾಗಿತ್ತು, ಅಷ್ಟಾದರೂ ಸಹಿತ ಇನ್ನೂ 1 ಕಂತಿನ ಹಣ ಕ್ಲಿಯರ್ ಕೂಡ ಆಗಿಲ್ಲ. ಇನ್ನು 2 ಕಂತಿನ ಹಣವನ್ನು ನಾವು ಕ್ಲಿಯರ್ ಮಾಡ್ತಾ ಇದ್ದೀವಿ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದರು. ಅಂದರೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣವನ್ನು ನಾವು ಜಮಾ ಮಾಡ್ತಾ ಇದ್ದೀವಿ ಅಂತಕ್ಕಂತಹ ಸ್ಪಷ್ಟನೆಯೊಂದನ್ನು ಕೊಟ್ಟಿದ್ದರು. ಆದರೆ ಇಲ್ಲಿ ಮಹಿಳೆಯರ ಖಾತೆಗಳಿಗೆ ಒಂದೇ ಒಂದು ಕಂತು ಕೂಡ ಇನ್ನೂ ಕೂಡ ಜಮಾ ಆಗಿಲ್ಲ. ಹಾಗಾದರೆ ಏನಿದು ವಿಷಯ, ಯಾಕೆ ಈ ರೀತಿ ಜಮಾ ಆಗಲಿಲ್ಲ, ಇದಕ್ಕೆ ಕಾರಣ ಏನು? ಆ ಎಲ್ಲ ಕಾರಣಕ್ಕೆ ಉತ್ತರವನ್ನು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಅಪ್ಡೇಟನ್ನು ಕೊಟ್ಟಿರ್ತಕ್ಕಂಥದ್ದು. ಯಾವ ಕಾರಣಕ್ಕಾಗಿ ನಿಮಗೆ ಗೃಹಲಕ್ಷ್ಮಿ ದುಡ್ಡು ಬರಲಿಲ್ಲ, ಸೊ ಗೃಹಲಕ್ಷ್ಮಿ ದುಡ್ಡು ಬೇಕಂದರೆ ಏನೇನು ಮಾಡಬೇಕು, ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಸೊ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಟ್ರೈ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಂಪಾರ್ಟೆಂಟ್ ಮಾಹಿತಿ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡಿ. ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ. ಸ್ನೇಹಿತರೆ, ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕಳೆದ 1.5 ತಿಂಗಳಾಯಿತು, ಇನ್ನೂ ಕೂಡ ದುಡ್ಡು ಬರ್ತಾನೆ ಇರಲಿಲ್ಲ. ಕೊನೆಯ ಪಕ್ಷ ದಸರಾ ಹಬ್ಬಕ್ಕೆ ಬಿಡುಗಡೆ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದರು. ಅದರ ಪ್ರಕಾರ ನಾವು ದಸರಾ ಹಬ್ಬದವರೆಗೂ ಕೂಡ ಕಾಯ್ದೀವಿ. ಸೊ ಕಾಯ್ದ ತಕ್ಷಣ ದಸರಾ ಹಬ್ಬದಲ್ಲಿ ಸಭೆಯನ್ನು ಮುಗಿಸ್ಕೊಂಡು ಬರುತ್ತಿರ್ತಕ್ಕಂತಹ ಸಂದರ್ಭದಲ್ಲಿ ಮಾಧ್ಯಮದವರು ಒಂದು ಪ್ರಶ್ನಿಸ್ತಾರೆ, ಗೃಹಲಕ್ಷ್ಮಿ ಹಣವನ್ನು ಗೃಹಲಕ್ಷ್ಮಿಯರಿಗೆ ಇನ್ನೂ ಕೂಡ ಜಮಾ ಮಾಡಿಲ್ಲ, ಯಾವಾಗ ಜಮಾ ಮಾಡ್ತೀರಂತ ಕೇಳಿದಾಗ, ಈಗಾಗಲೇ 3 ದಿನ ಆಯಿತು ಬಿಡುಗಡೆ ಮಾಡಿ, ನಾವು ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಸೆಪ್ಟೆಂಬರ್ದೇನು ಹೇಳಿಲ್ಲ, ಅದು ಅಕ್ಟೋಬರ್ನಲ್ಲಿ ಅಂದರೆ ಈ ತಿಂಗಳಲ್ಲಿ ಬರುವಂಥದ್ದು. ಆದರೆ ಇನ್ನು 2 ತಿಂಗಳ ಹಣವನ್ನು ಪೆಂಡಿಂಗ್ ಉಳಿಸಲಾಗಿತ್ತು. ಆ 2 ತಿಂಗಳ ಹಣವನ್ನು ನಾವು ಈಗ ಕೊಡ್ತಾ ಇದ್ದೀವಿ. ಸುಮಾರು 5,000 ಕೋಟಿ ಹಣವನ್ನು ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ರಿಲೀಸ್ ಮಾಡ್ಕೊಳ್ತಾ ಇದ್ದೀವಿ. ಅದರಲ್ಲಿ 2,500 ಕೋಟಿ ಆಲ್ರೆಡಿ ಈಗ ರಿಲೀಸ್ ಆಗಿದೆ, ಅಂದರೆ ಬಿಡುಗಡೆ ಆಗಿದೆ, ನಿಮ್ಮ ಖಾತೆಗಳಿಗೆ ಜಮಾ ಮಾಡಲಿಕ್ಕೆ ಸ್ಟಾರ್ಟ್ ಆಗಿದೆ. 3 ದಿನ ಆಯಿತು, ಈಗಾಗಲೇ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದ್ದರು. ಬೇಕಾದರೆ ಮಹಿಳೆಯರ ಅಕೌಂಟ್ಸ್ಗಳನ್ನು ಚೆಕ್ ಮಾಡಿ ಮಹಿಳೆಯರಿಗೆ ಕೇಳಿ ಅಂತ ಸ್ಪಷ್ಟನೆಯನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟರು. ಆದರೆ ಮಹಿಳೆಯರು ತಮ್ಮ ಅಕೌಂಟ್ನಲ್ಲಿ ನೋಡಿದ್ದೆ ಆದರೆ ಯಾವ ದುಡ್ಡು ಬಂದಿಲ್ಲ, ಇದುವರೆಗೂ ಕೂಡ ಬಂದಿಲ್ಲ. ಆದರೆ ಈ ಬಿಡುಗಡೆ ಆಗಿರ್ತಕ್ಕಂತಹ ದುಡ್ಡು ಎಲ್ಲೋಯ್ತು, ಹಾಗಾದರೆ ಬಿಡುಗಡೆನೇ ಆಗಿಲ್ವಾ? ಈ ಎಲ್ಲ ಸಂಶಯಗಳು ಕೂಡ ಆಗಬಹುದು. ಯಾಕಂದರೆ ಸಹಜನೇ ಇಷ್ಟು ಉಂಟಾಗೋದು, ಯಾಕಂದರೆ ಇಲ್ಲಿ ಸುಳ್ಳು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಂತಲೂ ಕೂಡ ಅನಿಸುತ್ತೆ. ಸದ್ಯಕ್ಕೆ ಹೇಳಬೇಕಂದ್ರೆ ಏನಾಗಿದೆ ಅಲ್ಲಿ ಅಂತ ಹೇಳೋದಾದರೆ, ಈಗಾಗಲೇ ರಿಲೀಸ್ ಆಗಿರುವಂಥದ್ದು ಎಲ್ಲ ಕಡೆನೂ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಟ್ರಯಲ್ ಕೂಡ ಮಾಡಲಾಗಿತ್ತಂತೆ. ಅಲ್ಲಿ ತಾಂತ್ರಿಕ ದೋಷ ಆಗಿದೆ ಅಂತ ಸ್ಪಷ್ಟನೆಯನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದರು. ಹೌದು, ದಸರಾ ಹಬ್ಬಕ್ಕೆ ಜಮಾ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದು ದಿನಗಳ ಕಾಲ ಜಮಾ ಮಾಡಿದ್ವಿ, ಅಂದರೆ ಟ್ರಯಲ್ ಮಾಡ್ತಾರೆ. ಯಾವುದೇ ಕಂತನ ಈಗ ಜಮಾ ಮಾಡಿ 1 ತಿಂಗಳು ಅಥವಾ 2 ತಿಂಗಳು ಪೆಂಡಿಂಗ್ ಉಳಿತಪ್ಪ ಅಂದರೆ ಆವಾಗ ಸರಿಯಾಗಿ ದುಡ್ಡು ಹೋಗೋದಿಲ್ಲ. ಆವಾಗ ಏನಾಯಿತು, ತಾಂತ್ರಿಕ ದೋಷ ಅದು ಇದು ಆಗತ್ತೆ ಅಂತ ಹೇಳ್ಬಿಟ್ಟು ಅತಿ ಸ್ಲೋವಾಗಿ ಜಮಾ ಮಾಡ್ತಿರ್ತಾರೆ, ಚೆಕ್ ಕೂಡ ಮಾಡ್ತಿರ್ತಾರೆ, ಟ್ರಯಲ್ ಮಾಡ್ತಿರ್ತಾರೆ. ಒಟ್ಟಾರೆಯಾಗಿ ಆ ಟ್ರಯಲ್ ಕೂಡ ಅಲ್ಲಿ ಮಾಡ್ತಾಯಿದ್ರು. ಅಲ್ಲಿ ತಾಂತ್ರಿಕ ದೋಷಗಳು ಕಂಡು ಬಂದವು. ಅಂದರೆ ಮೊದಲು 2-3 ದಿನ ಜಮಾ ಮಾಡಿದ್ರು, ತದನಂತರ ತಾಂತ್ರಿಕ ದೋಷ ಕಂಡು ಬಂದಿತ್ತು. ಆ ತಾಂತ್ರಿಕ ದೋಷವನ್ನು ಸರಿಪಡಿಸ್ಕೊಂಡು ನಿಮ್ಮೆಲ್ಲರ ಖಾತೆಗಳಿಗೆ ಜಮಾ ಮಾಡಲಿಕ್ಕೆ ಇನ್ನೂ ಟೈಮ್ ತೊಗೊಳುತ್ತೆ ಅಂತ ಸ್ಪಷ್ಟನೆಯನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ. ಸೊ ಹಾಗಾದರೆ ಇನ್ಮೇಲಿಂದ ನಿಮ್ಮ ಖಾತೆಗಳಿಗೆ ಸ್ಪೀಡಾಗಿ ಜಮಾ ಆಗಬಹುದು. ಈ ಹಿಂದೆಯೇ ತಾಂತ್ರಿಕ ದೋಷ ಆಗಿತ್ತು, ಹಾಗಾಗಿ ನಿಮಗೆ ದುಡ್ಡು ಬರಲಿಕ್ಕೆ ವಿಳಂಬ ಆಯಿತು ಅಂತಲೇ ಹೇಳ್ಬೋದು. ದಸರಾ ಹಬ್ಬಕ್ಕೆ ನಿಮ್ಮ ಖಾತೆಗಳಿಗೆ ಸರಿಯಾಗಿ ದುಡ್ಡು ಜಮಾ ಮಾಡಲಿಕ್ಕೆ ಸರ್ಕಾರ ವಿಫಲ ಆಗಿದೆ ಅಂದರೂ ತಪ್ಪಾಗಲಿಕ್ಕಿಲ್ಲ. ಆದಷ್ಟು ಸರ್ಕಾರಕ್ಕೆ ನಮ್ಮ ಮನವಿ ಕೂಡ ಇರುತ್ತೆ, ಬರೀ ನೀವಷ್ಟೇ ಜಮಾ ಮಾಡಿ ನಮಗೆ ದುಡ್ಡು ಬೇಕಾಗಿದೆ ಹಾಗೆ ಹೇಗೆ ಅಂತ ಕೇಳ್ಕೊಳ್ಳೋದಲ್ಲ, ನಾವು ಕೂಡ ಕೇಳ್ತೀವಿ ಸರ್ಕಾರಕ್ಕೆ ಆದಷ್ಟು ಬೇಗ ಮಹಿಳೆಯರ ದುಡ್ಡನ್ನು ಮಹಿಳೆಯರ ಖಾತೆಗಳಿಗೆ ಜಮಾ ಮಾಡಿ ನುಡಿದಂತೆ ನಡೆದುಕೊಳ್ಳಿ, ಪ್ರತಿ ತಿಂಗಳು ಕೊಡ್ತೇವೆ ಅಂತ ಹೇಳಿಬಿಟ್ಟು ಮಧ್ಯದಲ್ಲಿ ಪೆಂಡಿಂಗ್ ಉಳಿಸಬೇಡಿ ಅಂತ ನಾವು ಕೂಡ ಇಲ್ಲಿ ಒಂದು ಮನವಿಯನ್ನು ಸರ್ಕಾರಕ್ಕೆ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಸರ್ಕಾರ ಇದರ ಬಗ್ಗೆ ಗಮನ ಹರಿಸ್ಕೊಂಡು ಎಷ್ಟು ದುಡ್ಡು ಕೊಡಬೇಕಾಗಿದೆ ಅದನ್ನು ಕೊಟ್ಟು ಕ್ಲಿಯರ್ ಮಾಡಿದ್ರೆ ಮತ್ತಷ್ಟು ಬೆಟರ್ ಅಂತ ನಮ್ಮ ಅನಿಸಿಕೆ. ಸರ್ಕಾರ ಇದರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕು. ಗ್ಯಾರಂಟಿ ಯೋಜನೆಗಳಲ್ಲಿನೇ ಇದೊಂದು ಮುಖ್ಯವಾದ ಯೋಜನೆ ಅಂತ ಹೇಳ್ಬೋದು. ಗೃಹಲಕ್ಷ್ಮಿ ಯೋಜನೆ ಇಡೀ ದೇಶದಾದಂತಹ ಸದ್ದು ಮಾಡಿದೆ ಅಂದರೂ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ
ಇಂತಹ ಮಹಿಳೆಯರಿಗೆ ಮುಖ್ಯವಾಗಿ ದುಡ್ಡು ಜಮಾ ಆಗಬೇಕಾಗಿದೆ. ಸೊ ಅದನ್ನು ಸರ್ಕಾರ ಗಮನ ಹರಿಸಬೇಕು, ಅಷ್ಟೇ ಮತ್ತೇನಿಲ್ಲ. ಇನ್ನು ಗೃಹಲಕ್ಷ್ಮಿ ದುಡ್ಡು ಬೇಕು ಅಂದರೆ ನೀವು ಏನು ಮಾಡಬೇಕು? ಈಗಾಗಲೇ ಬಹಳಷ್ಟು ಮಹಿಳೆಯರನ್ನು, ಕುಟುಂಬದವರನ್ನು ಈಗ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲಾಗಿತ್ತು. ಅದಕ್ಕೆ ಮುಖ್ಯವಾದ ಕಾರಣಗಳು ಕೂಡ ಇದ್ವು. ಬಹಳಷ್ಟು ಜನರು ಏನು ಮಾಡ್ತಾ ಇದ್ದಾರೆ, ಒಂದೇ ಮನೆಯಲ್ಲಿ 2-3 ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡು ಬಿಟ್ಟಿದ್ದಾರೆ. ಇದು ಬಹಳಷ್ಟು ಕಡೆ ಇದೆ. ಪ್ರತಿಯೊಂದು ಏರಿಯಾದಲ್ಲಿ ಕೂಡ ಒಬ್ಬರಾದರೂ ಸಿಗುವಂತಹ ಸಾಧ್ಯತೆ ಇದೆ. ಯಾಕಂದರೆ ಅಟ್ಯಾಚ್ಮೆಂಟ್ ಫ್ಯಾಮಿಲಿಗಳು ಕೂಡ ಇನ್ನೂ ಕೂಡ ಇದ್ದಾವೆ. ಸೊ ಅವ್ರು ಏನು ಮಾಡ್ತಾರೆ, ಮೊದಲು ಹೇಗಿತ್ತು, ಒಂದೇ ರೇಷನ್ ಕಾರ್ಡ್ನಲ್ಲಿ ಎಲ್ಲರ ಹೆಸರನ್ನು ಸೇರ್ಪಡೆ ಮಾಡ್ಕೊಳ್ತಾ ಇದ್ರು. ಆದರೆ ಮೊದಲು ಬೇರೆ ಬೇರೆ ರೇಷನ್ ಕಾರ್ಡ್ ಇದ್ದರೂ ಅಷ್ಟೊಂದು ಏನು ಪ್ರಾಬ್ಲಮ್ ಆಗ್ತಿರಲಿಲ್ಲ. ಯಾಕಂದರೆ ರೇಷನ್ ಕಾರ್ಡ್ಗಳ ಆಧಾರದ ಮೇಲೆ ಸ್ಕೀಮ್ಗಳನ್ನು ಕೊಡ್ತಿರಲಿಲ್ಲ. ರೇಷನ್ ಕಾರ್ಡ್ಗಳ ಆಧಾರದ ಮೇಲೆ ಅಕ್ಕಿಯನ್ನು ಕೊಡ್ತಿದ್ರು. ಅದರಲ್ಲಿ ಸದಸ್ಯರ ಆಧಾರದ ಮೇಲೆ ಒಂದು ರೇಷನ್ ಕಾರ್ಡ್ನಲ್ಲಿ ಇರತಕ್ಕಂತಹ ಸದಸ್ಯರನ್ನು ಇನ್ನೊಂದು ರೇಷನ್ ಕಾರ್ಡ್ನಲ್ಲಂತೂ ಸೇರ್ಪಡೆ ಮಾಡಲಿಕ್ಕೆ ಬರೋದಿಲ್ಲ. ಆದ ಕಾರಣಕ್ಕಾಗಿ ರೇಷನ್ ಕಾರ್ಡ್ ಮಾಡಿಸ್ಕೊಂಡ್ರೂ ಸರ್ಕಾರಕ್ಕೆ ಅಷ್ಟೊಂದು ಹೊಡೆತ ಬೀಳ್ತಿರಲಿಲ್ಲ. ಆದರೆ ಈಗ ಈ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಬಂದಾಗಿನಿಂದಲಂತೂ ಈ ಒಂದು ಮನೆಯಲ್ಲಿ 2-3 ರೇಷನ್ ಕಾರ್ಡ್ಗಳನ್ನು ಯಾರು ಮಾಡಿಸ್ಕೊಂಡಿದ್ದಾರೆ ಅವರ ಮೇಲೆ ಹದ್ದಿನ ಕಣ್ಣು ಇಟ್ಟಿದೆ ಅಂತಲೇ ಹೇಳ್ಬೋದು ಆಹಾರ ಇಲಾಖೆ. ಯಾಕಂದರೆ ಈಗ ಸರ್ಕಾರ 2,000 ಕೊಡೋ ಜಾಗದಲ್ಲಿ 6,000 ಒಂದೇ ಮನೆ ಕೊಡಬೇಕಾಗತ್ತೆ ಅಷ್ಟೇ ಜನರಿಗೆ. ಹೌದು, ಒಂದು ರೇಷನ್ ಕಾರ್ಡ್ನಲ್ಲಿ 10 ಜನ ಇದ್ರೂ ಹೆಸರನ್ನ ಸೇರ್ಪಡೆ ಮಾಡ್ಕೊಳ್ಬಹುದು ನೀವು. ಆದರೆ ನೀವು ಸಪ್ರೇಟಾಗಿ ಅಣ್ಣ ತಮ್ಮಂದಿರದು ಬೇರೆ, ಹಿರಿಯರದು ಬೇರೆ, ಹೀಗೆ ಮಾಡಿಸ್ಕೊಂಡು ಬಿಟ್ರೆ ನಿಮಗೆ 2,000 ಜಮಾ ಆಗೋದ್ರಲ್ಲಿ 6,000 ದುಡ್ಡು ಹೋಗಬೇಕಾಗತ್ತೆ. ಹೀಗಾಗಿ ಸರ್ಕಾರಕ್ಕೆ 4,000 ಪ್ರತಿ ಕಂತಿನಲ್ಲಿ ಹೊಡೆತ ಬೀಳುತ್ತೆ. ಬರೀ ಒಂದು ಕುಟುಂಬದಾಯ್ತು ಇದು. ಇನ್ನು ಎಷ್ಟೊಂದು ಕುಟುಂಬಗಳು ಈ ರೀತಿ ಕರ್ನಾಟಕ ರಾಜ್ಯದಲ್ಲಿ ಇದ್ದಾವೆ. ಅದನ್ನು ನಾವು ಗಮನ ಹರಿಸಿದ್ರೆ ಲಕ್ಷಾಂತರ ಇಲ್ಲಿ ಹಣ ಇಲ್ಲಿ ಸರ್ಕಾರಕ್ಕೆ ಲಾಸ್ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ಸರ್ಕಾರ ಏನು ಮಾಡ್ತಾ ಇದೆ, 2,500 ಕೋಟಿ ಫಂಡ್ ಬರೀ ಒಂದು ಕಂತಿಗೆ ಬೇಕಾಗತ್ತೆ. ಕೋಟ್ಯಾಂತರ ಹಣ ಇಲ್ಲಿ ಸರ್ಕಾರಕ್ಕೆ ಉಳಿಯುತ್ತೆ. ಅದಕ್ಕೋಸ್ಕರ ಸರ್ಕಾರ ಏನು ಮಾಡುತ್ತೆ, ಇದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸ್ಕೊಂಡು ಒಂದೇ ರೇಷನ್ ಕಾರ್ಡ್ನಲ್ಲಿ ನೀವು ಹೆಸರನ್ನು ಸೇರ್ಪಡೆ ಮಾಡಿಸ್ಕೊಳ್ಳೋದು ಅಂತ ತಿಳಿಸಿದ್ದಾರೆ. ನೀವು ಎಲಿಜಿಬಲ್ ಇರ್ತೀರಿ, ನೀವು ಬಡವರೇ ಇರ್ತೀರಿ, ಅದೆಲ್ಲವೂ ಕೂಡ ಓಕೆ. ಆದರೆ ಒಂದೇ ರೇಷನ್ ಕಾರ್ಡ್ನಲ್ಲಿ ನೀವು ಹೆಸರು ಸೇರ್ಪಡೆ ಮಾಡಿಕೊಂಡ್ರೆ ಅಷ್ಟೇ ನಿಮಗೆ ಸರ್ಕಾರ ದುಡ್ಡು ಕೊಡೋದು. ಇಲ್ಲ ಅಂದರೆ ಇನ್ ಕೇಸ್ ನಿಮ್ಮದು ರೇಷನ್ ಕಾರ್ಡೇ ನಿಲ್ಲಿಸಿಬಿಡುವಂತಹ ಸಾಧ್ಯತೆ ಇದೆ. ಈಗಾಗಲೇ ಸಮೀಕ್ಷೆ ಆಗಿರಬಹುದು, ನಿಮ್ಮ ಮನೆಗೂ ಕೂಡ ಬಂದಿರಬಹುದು. ಅದು ಇನ್ಫಾರ್ಮೇಷನ್ ಆಹಾರ ಇಲಾಖೆಗೂ ಕೂಡ ಹೋಗಿರುತ್ತೆ. ಅದು ನಿಮ್ಮ ಗಮನದಲ್ಲಿರಲಿ. ಆವಾಗ ನಿಮ್ಮ ಇನ್ಫಾರ್ಮೇಷನ್ ಎಲ್ಲ ಹೋದ ತಕ್ಷಣ ನಿಮ್ಮಲ್ಲಿರ್ತಕ್ಕಂತಹ ರೇಷನ್ ಕಾರ್ಡ್ಗಳು ರದ್ದು ಆಗುವಂತಹ ಸಾಧ್ಯತೆ ಇದೆ. ಇನ್ನು ಬಹಳಷ್ಟು ಮಹಿಳೆಯರು ಏನು ಮಾಡ್ತಾ ಇದ್ದಾರೆ, ಎಲಿಜಿಬಲ್ ಇರ್ತೀರಿ, ನಿಮ್ಮ ಒಂದು ಅಕ್ಕಿಯನ್ನು ಅಂದರೆ ನ್ಯಾಯಬೆಲೆ ಅಂಗಡಿಯಲ್ಲಿ ಸಿಗ್ತಕ್ಕಂತಹ ಅಕ್ಕಿಯನ್ನು ನೀವೇನು ಮಾಡ್ತಾಯಿದ್ರಿ, ಕಾಳಸಂತೆಗಳಲ್ಲಿ ಮಾರಾಟ ಮಾಡ್ತಾಯಿದ್ರಿ. ಇದು ಬಹಳಷ್ಟು ಕಡೆ ನಡೀತಾ ಇದೆ. ಎಲ್ಲಿ ಹೆಚ್ಚಾಗಿ ನಡೀತಾ ಇರುತ್ತೆ ಅಲ್ಲಿ ಆಹಾರ ಇಲಾಖೆ ಗಮನ ಹರಿಸುತ್ತೆ. ಯಾಕಂದರೆ ಸರ್ಕಾರದಿಂದ ಬರ್ತಕ್ಕಂತಹ ಅಕ್ಕಿಯನ್ನು ಸರ್ಕಾರ ಗುರುತಿಸುತ್ತೆ, 100% ಗುರುತಿಸುತ್ತೆ. ಅದು ರೇಷನ್ ಅಕ್ಕಿ, ಇದು ರೇಷನ್ ಅಂಗಡಿಗಳಿಂದ ಸರ್ಕಾರದಿಂದ ಬಂದಿರತಕ್ಕಂತಹ ಅಕ್ಕಿ ಅಂತ ಗುರುತು ಹಿಡಿತಾರೆ. ಆವಾಗ ನಿಮ್ಮ ರೇಷನ್ ಕಾರ್ಡ್ಗಳನ್ನು ಕೂಡ ಇಲ್ಲಿ ರದ್ದು ಮಾಡಲಾಗುತ್ತೆ. ಯಾವುದೇ ಕಾರಣ ಇಲ್ಲದೆ ನೇರವಾಗಿ ನೀವು ಅಕ್ಕಿಯನ್ನು ಮಾರಾಟ ಮಾಡ್ಕೊಂಡಿದ್ದೀರಿ ಅಂತ ನಿಮ್ಮ ರೇಷನ್ ಕಾರ್ಡನ್ನು ಆಹಾರ ಇಲಾಖೆ ರದ್ದು ಮಾಡಿಬಿಡುತ್ತೆ. ಇದು ನಿಮ್ಮ ಗಮನದಲ್ಲಿರಲಿ. ನೀವು ಎಲಿಜಿಬಲ್ ಇದ್ದರೂ ಸಹಿತ ರದ್ದಾಗುತ್ತೆ. ಸೊ ಇಂತಹ ವಿಷಯಗಳನ್ನು ಕೂಡ ನಾನು ತಿಳಿಸಿದ್ದೀನಿ. ಇನ್ನೇನು ಜಮಾ ಆಗುತ್ತೆ ತಲೆ ಕೆಡಿಸ್ಕೊಳ್ಬೇಡಿ. ಯಾರು ಎಲಿಜಿಬಲ್ ಇದ್ದೀರಿ ಅವರಿಗೆ ಜಮಾ ಆಗುತ್ತೆ. ಓಕೆನಾ? ಈ ಒಂದು ವಿಷಯ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.